Let us turn to the book of Acts. ಅಪೊಸ್ತಲರ ಕೃತ್ಯಗಳ ಪುಸ್ತಕಕ್ಕೆ ತಿರುಗಿಸೋಣ. I love this book. ಈ ಪುಸ್ತಕವು ನನಗೆ ಬಹಳ ಇಷ್ಟ. It's not book of talk, it's book of Acts. ಅದು ಮಾತುಗಳ ಪುಸ್ತಕವಲ್ಲ, ಆದರೆ ಕೃತ್ಯಗಳ ಪುಸ್ತಕ. See, Christian life is never talk, it is action. ಕ್ರಿಸ್ತಿಯ ಜೀವನವು ಎಂದಿಗೂ ಮಾತಿನಲ್ಲ ಇರುವಂತಲ್ಲ, ಅದು ಕೃತ್ಯಗಳಲ್ಲಿ ಇರುವಂತದ್ದು. I don't like to spend my time talking. ಮಾತುಗಳಲ್ಲಿ ನನ್ನ ಸಮಯವನ್ನು ಕಳೆಯುವುದಕ್ಕೆ ನನಗೆ ಇಷ್ಟ ಇಲ್ಲ. ನನಗೆ ಅದರ ಕೃತ್ಯಗಳನ್ನು ನಾನು ಇಷ್ಟಪಡುತ್ತೇನೆ. When I see how the word of God went out after the resurrection, ಪುನರುತ್ಥಾನವಾದ ಮೇಲೆ ವಾಕ್ಯವು ಹೇಗೆ ಹೊರಟಿತು ಎಂದು ನಾನು ನೋಡುವಾಗ, although there was a lot of persecution, ಅಲ್ಲಿ ಎಷ್ಟೋ ಸಂಕಷ್ಟಗಳು ಇದ್ದರೂ ಸಹ, from the time I was a student, ನಾನು ವಿದ್ಯಾರ್ಥಿಯಾಗಿರುವಂಥ ಸಮಯದಿಂದ what did I see? ನಾನು ಏನನ್ನು ನೋಡಿದ್ದೇನೆ? When people were converted, ಜನರು ಪರಿವರ್ತನೆಗೊಂಡಾಗ all kinds of persecution began. ಎಲ್ಲಾ ವಿಧವಾದಂಥ ಸಂಕಷ್ಟಗಳು ಪ್ರಾರಂಭವಾಗುತ್ತದೆ. Some were beaten in their houses. ಅವರ ಮನೆಗಳಲ್ಲಿ ಸ್ವಲ್ಪ ಜನರು ಹೊಡೆಯಲ್ಪಟ್ಟಿದ್ದಾರೆ. They were sent out of their houses. ಅವರ ಮನೆಯಿಂದ ಸ್ವಲ್ಪ ಜನರು ಹೊರಗೆ ಹಾಕಲ್ಪಟ್ಟಿದ್ದಾರೆ. Why? ಯಾಕೆ? Because they followed Jesus. ಅವರು ಯೇಸುವನ್ನು ಹಿಂಬಾಲಿಸಿದರು ಎಂದು. But ಆದರೆ persecution made them stronger. ಸಂಕಷ್ಟವು ಅವರನ್ನು ಇನ್ನೂ ಬಲಿಷ್ಠರನ್ನಾಗಿ ಮಾಡಿತು. Here, ಇಲ್ಲಿ the first martyr, Stephen, was killed. ಮೊದಲನೇ ಹತಸಾಕ್ಷಿಯಾದಂಥ ಸ್ಟೆಫನನು ಕೊಲ್ಲಲ್ಪಟ್ಟಿದ್ದಾನೆ. So, in the 8th chapter of Acts, ಇಲ್ಲಿ ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯದಲ್ಲಿ, when there was a lot of persecution, ಅಲ್ಲಿ ಮಹಾ ಸಂಕಷ್ಟವು ಉಂಟಾದಂಥ ಸಮಯದಲ್ಲಿ the people in the church in Jerusalem were scattered ಯೆರೂಸಲೇಮಿನಲ್ಲಿದ್ದಂಥ ಸಭೆಯ ಜನರು ಅವರು ಚದರಿದರು. throughout the regions of Judea, ಜುಡಿಯಾ ಸುತ್ತಲೂ, ಯೂದಾಯ ಸುತ್ತಲೂ, Samaria, ಸಮಾರ್ಯದ ಸುತ್ತಲೂ. and devout men carried Stephen to his burial ಮತ್ತು ಸ್ಟೆಫನನ ದೇಹವನ್ನು ಅವರು ಸಮಾಧಿಗೆ ಒಯ್ದರು. and made great lamentation over him. ಆತನ ಮೇಲೆ ಒಂದು ದೊಡ್ಡ ಒಂದು ಗೋಳಾಟವನ್ನ ಅವರು ಉಂಟು ಮಾಡಿದರು. Saul was still destroying the church. ಸೌಲನು ಇನ್ನೂ ಸಭೆಯನ್ನು ಹಾಳು ಮಾಡುತ್ತಲೇ ಮುಂದುವರಿದನು. He was hailing men and women to prison. ಮತ್ತು ಜನರನ್ನು ಮನೆಗೆ ಹೋಗಿ ಎಳೆದುಕೊಂಡು ಬಂದು ಸೆರೆಮನೆಯೊಳಗೆ ಹಾಕುತ್ತಾ ಇದ್ದನು. 4th verse. 4ನೇ ವಚನ. Therefore they that were scattered abroad went everywhere preaching the word. ಚದರಿದವರು ಎಲ್ಲಾ ಕಡೆಗೆ ಹೋಗಿ ವಾಕ್ಯವನ್ನು ಸಾರುತ್ತಿದ್ದರು. Did they go and hide themselves in some caves? ಅಲ್ಲಿ ಎಲ್ಲೋ ಹೋಗಿ ಗುಹೆಯಲ್ಲಿ ಅವರು ಬಚ್ಚಿಟ್ಟುಕೊಂಡರ? No. ಇಲ್ಲ. Did they say, oh, we are going to be killed? ನಾವು ಸಾಯಿಸಲ್ಪಡ್ತೇವೆ, ಕೊಲ್ಲಲ್ಪಡ್ತೇವೆ ಅಂತ ಹೇಳಿದ್ರು? ಇಲ್ಲ. They went everywhere preaching God's word. ಅವರು ಎಲ್ಲಾ ಕಡೆ ಹೋಗಿ ವಾಕ್ಯವನ್ನು ಸಾರಿದರು. Sometimes people cannot understand why we preach the word of God in all places. ನಾವು ಎಲ್ಲಾ ಕಡೆ ದೇವರ ವಾಕ್ಯವನ್ನು ಏಕೆ ಸಾರುತ್ತೇವೆ ಎಂದು ಸ್ವಲ್ಪ ಜನರಿಗೆ ಅರ್ಥವಾಗುವುದಿಲ್ಲ. I tell people, ನಾನು ಜನರಿಗೆ ಹೇಳ್ತೇನೆ, I don't compete with anybody. ನಾನು ಯಾರ ಜೊತೆಗೆ ಆಗಲಿ ಸ್ಪರ್ಧೆಯನ್ನು ನಾನು ಮಾಡುವುದಿಲ್ಲ. I don't want anybody to say that I am a wonderful person. ನಾನು ಯಾರಿಗೂ ನಾನು ಬಹಳ ಒಳ್ಳೆಯ ವ್ಯಕ್ತಿ, ಸುಂದರ ವ್ಯಕ್ತಿ ಅಂತ ಹೇಳೋದಿಲ್ಲ. I tell people I am a small Lilliputian. ನಾನು ಯಾವಾಗಲೂ ಹೇಳ್ತೇನೆ ನಾನು ಸಣ್ಣ ಒಂದು ಪೊದೆ ಎಂಬುದಾಗಿ, ಹೂ What ಎಂಬುದಾಗಿ. I am not like Jesus. ಆದ್ರೆ ನಾನು ಯೇಸುವಿನಂತೆ ಅಲ್ಲ. I want Jesus to be seen. ನಾನು ಯೇಸು ಕಾಣಿಸಲ್ಪಡಬೇಕೆಂಬುದಾಗಿ ಇಷ್ಟಪಡುತ್ತೇನೆ. Some people in this country think ಸ್ವಲ್ಪ ಜನರು ಈ ದೇಶದಲ್ಲಿ ಅಂದುಕೊಳ್ತಾರೆ, because some dollars or money is coming from somewhere, ಸ್ವಲ್ಪ ಜನರಿಗೆ ಇವರಿಗೆ ಡಾಲರ್ಗಳು ಎಲ್ಲಿಂದಲೂ ಸಿಗ್ತಾ ಇದೆ, ಅದಕ್ಕಾಗಿ oh, we are preaching God's word. ನಾವು ದೇವರ ವಾಕ್ಯವನ್ನು ಹೇಳ್ತಾ ಇದ್ದೇವೆ ಅಂತಾರೆ. No, my dear friend. ಇಲ್ಲ ನನ್ನ ಪ್ರಿಯ ಜನರೇ, The family in which I grew up, ನಾನು ಬೆಳೆದಂತ ಕುಟುಂಬವು, sometimes we didn't know where or how our next meal would come. ನಮಗೆ ಒಮ್ಮೊಮ್ಮೆ ಗೊತ್ತಿರಲಿಲ್ಲ ನಮ್ಮ ಮುಂದಿನ ಊಟವೂ ಸಹ ಎಲ್ಲಿಂದ ಬರುತ್ತದೆ ಎಂಬುದಾಗಿ.
But my parents never asked anybody for money. ಆದರೆ ನಮ್ಮ ತಂದೆ ತಾಯಿಗಳು ಎಂದಿಗೂ ಯಾರನ್ನು ಹಣಕ್ಕಾಗಿ ಕೇಳಲಿಲ್ಲ. Both of them had good jobs. ಇಬ್ಬರಿಗೂ ಒಳ್ಳೆ ಕೆಲಸವಿತ್ತು. But when God called them ದೇವರು ಅವರನ್ನು ಕರೆದಾಗ and then gave revival, ಆ ಉಜ್ಜೀವವನ್ನು ಅವರು ಅಲ್ಲಿ ನೋಡಿದಾಗ, and here I was the eldest son, ಇಲ್ಲಿ ನಾನು ಒಬ್ಬ ಹಿರಿಯ ಮಗನಾಗಿದ್ದೆನು, I was converted. ನಾನು ಪರಿವರ್ತನೆಗೊಂಡೆನು. And when I got converted, ನಾನು ಪರಿವರ್ತನೆಗೊಂಡಾಗ many young people began to get converted. ಅನೇಕ ಯೌವನಸ್ಥರು ಪರಿವರ್ತನೆಗೊಳ್ಳುವುದಕ್ಕೆ So ಪ್ರಾರಂಭಿಸಿದರು. as a young boy of 15 and 16, 15-16 ವರ್ಷ ಯೌವನ I ಹುಡುಗನಾಗಿ began to help many people. ನಾನು ಅನೇಕ ಜನರಿಗೆ ಸಹಾಯ ಮಾಡುವುದಕ್ಕೆ ಪ್ರಾರಂಭಿಸಿದೆ. The word of God. ದೇವರ ವಾಕ್ಯವು. So I tell people everywhere, ನಾನು ಎಲ್ಲಾ ಕಡೆ ಜನರಿಗೆ ಹೇಳ್ತಾ ಇರ್ತೇನೆ, money cannot change anybody's heart. ಹಣವು ಯಾರ ಹೃದಯವನ್ನು ಬದಲಾಯಿಸುವುದಕ್ಕೆ ಆಗೋದಿಲ್ಲ. Buildings are useless. ಕಟ್ಟಡಗಳು ಅವು ಯಾವ ಕೆಲಸಕ್ಕೆ ಇಲ್ಲ. What is there in this structures made of concrete? ಈ ಸಿಮೆಂಟ್ ನಿಂದ ಕಟ್ಟಿದಂತ ಈ ಕಟ್ಟಡಗಳಲ್ಲಿ ಏನಿದೆ? It is the word of God, ಅದು ದೇವರ ವಾಕ್ಯವು, which is life, which brings life. ಜೀವವನ್ನು ತರುವಂತದ್ದಾಗಿರುತ್ತದೆ. So these men, when they went preaching God's word, ಈ ಜನರು ವಾಕ್ಯವನ್ನು ಸಾರುತ್ತಾ ಎಲ್ಲ ಕಡೆ ಹೋದಾಗ, in the next country, next place, Samaria, ಮುಂದಿನ ದೇಶ, ಮುಂದಿನ ಸ್ಥಳ ಸಮಾರ್ಯದಲ್ಲಿ, there ಅಲ್ಲಿ revival broke out. ಈ ಉಜ್ಜೀವವು ಪ್ರಾರಂಭಗೊಂಡಿತು. So ಆದ್ರಿಂದ when Philip went down to the city of Samaria, ಫಿಲಿಪ್ಪನು ಸಮಾರ್ಯ ದೇಶಕ್ಕೆ ಹೋದಾಗ and he preached Christ to them. ಅಲ್ಲಿ ಕ್ರಿಸ್ತನನ್ನು ಅವರಿಗೆ ಸಾರಿದನು. See, ನೋಡಿ, when we only talk about ourselves or our doctrines ನಮ್ಮ ಕುರಿತಾಗಿ, ನಮ್ಮ ಸಿದ್ಧಾಂತಗಳ ಕುರಿತಾಗಿಯೇ ಮಾತನಾಡುತ್ತಿದ್ದರೆ ಯಾವಾಗಲೂ, or our organization, ಅಥವಾ ನಮ್ಮ ಸಂಸ್ಥೆಯ ಕುರಿತಾಗಿ ಮಾತನಾಡುತ್ತಿರುವುದಾದ್ರೆ, what can organization do? ಈ ಸಂಸ್ಥೆಯು ನಮಗೇನು ಮಾಡುವುದಕ್ಕೆ Can ಸಾಧ್ಯ? it change one heart? ಒಂದು ಹೃದಯವನ್ನು ಆದರೂ ಬದಲಾಯಿಸುವುದಕ್ಕೆ ಸಾಧ್ಯವಾ? No. ಇಲ್ಲ. So I don't talk about others. ನಾನು ಬೇರೆಯವರ ಕುರಿತಾಗಿ ಮಾತನಾಡುವುದಿಲ್ಲ. ಅದಕ್ಕೆ I talk about my own heart. ನನ್ನ ಸ್ವಂತ ಹೃದಯದ ಕುರಿತಾಗಿ ಮಾತನಾಡುತ್ತೇನೆ. And I tell people, ನಾನು ಜನರಿಗೆ ಹೇಳ್ತೇನೆ, I want to be like Jesus. ನಾನು ಯೇಸುವಿನಂತೆ ಇರಬೇಕು. Oh, what a sad thing. I'm not yet like Jesus. ಓ, ಎಷ್ಟು ದುಃಖಕರ, ನಾನು ಇನ್ನೂ ಯೇಸುವಿನಂತೆ ಆಗಲಿಲ್ಲ. I am preaching the words of Jesus. ನಾನು ಯೇಸುವಿನ ಮಾತುಗಳನ್ನು ಸಾರುತ್ತಿದ್ದೇನೆ, And I want the works of Jesus. ಮತ್ತು ನನಗೆ ಯೇಸುವಿನ ಕೃತ್ಯಗಳು ಬೇಕಾಗಿದೆ. By the grace of God, ದೇವರ ಕೃಪೆಯಿಂದ sometimes people have seen Jesus on the platform. ಸ್ವಲ್ಪ ಜನರು ವೇದಿಕೆಯ ಮೇಲೆ ಯೇಸುವನ್ನು ನೋಡಿದ್ದಾರೆ. What do I say? ನಾನು ಅದಕ್ಕೆ ಏನು ಹೇಳ್ತೇನೆ? No, let not people see me. Let them see Jesus. ಓ ಬೇಡ, ನನ್ನನ್ನು ಜನರು ನೋಡುವುದು ಬೇಡ, ಅವರು ಯೇಸುವನ್ನು ನೋಡಲಿ ಅಂತ. And so ಮತ್ತಷ್ಟೇ ಅಷ್ಟೇ God is blessing his word. ದೇವರು ತನ್ನ ವಾಕ್ಯವನ್ನು ಆಶೀರ್ವದಿಸುತ್ತಿದ್ದಾನೆ, And the word of God is spreading to many places. ಮತ್ತು ದೇವರ ವಾಕ್ಯವು ಅನೇಕ ಸ್ಥಳಗಳಿಗೆ ಹರಡುತ್ತಾ ಇದೆ. What can money do? ಹಣವು ಏನು ಮಾಡುವುದಕ್ಕೆ ಸಾಧ್ಯ? Money cannot change one heart. ಹಣವು ಒಂದು ಹೃದಯವನ್ನು ಸಹ ಬದಲಾಯಿಸುವುದಕ್ಕಾಗುವುದಿಲ್ಲ. Money only produces thieves and bribe takers. ಹಣವು ಲಂಚಕೋರರನ್ನು, ಕಳ್ಳರನ್ನು ಉತ್ಪಾದಿಸುತ್ತದೆ ಅಷ್ಟೇ. Listen, ಕೇಳಿಸಿಕೊಳ್ಳ್ರಿ, never touch a penny, paisa, which belongs to somebody else. ಬೇರೆಯವರಿಗೆ ಸಂಬಂಧಪಟ್ಟ ಒಂದು ಪೈಸವನ್ನಾದರೂ ನೀವು ಮುಟ್ಟಬೇಡ್ರಿ ಎಂದಿಗೂ. And never touch anything that belongs to the poor. ಬಡವರಿಗೆ ಸಂಬಂಧಪಟ್ಟ ಒಂದು ಪೈಸೆಯನ್ನಾದರೂ ನೀವು ಎಂದಿಗೂ ಮುಟ್ಟಬೇಡ್ರಿ. But there's another thing I must tell you. ಇನ್ನೊಂದು ವಿಷಯ ಇದೆ, ನಾನು ಅದು ನಿಮಗೆ ಹೇಳಬೇಕು. My trust is not in the government. ನನ್ನ ಭರವಸೆ ಸರ್ಕಾರದ ಮೇಲೆ ಇಲ್ಲ. My trust is in the government of Jesus Christ. ನನ್ನ ಭರವಸೆ ಯೇಸುವಿನ ಸರ್ಕಾರದ ಮೇಲೆ ಇದೆ. Of his kingdom there shall be no end. ಆತನ ರಾಜ್ಯಕ್ಕೆ ಅಂತ್ಯವೇ ಇರುವುದಿಲ್ಲ. The kingdom of men, the kingdom of parties, the kingdom of big people has a limit to it. ಬೇರೆಯವರ ರಾಜ್ಯಗಳಿಗೆ, ಬೇರೆಯವರ ಪಾರ್ಟಿಗಳಿಗೆ, ಅವುಗಳಿಗೆ ಸ್ವಲ್ಪ ಮಿತಿ ಇರುತ್ತದೆ. So my trust is in Jesus' word. ಯೇಸುವಿನ ವಾಕ್ಯದ ಮೇಲೆ ನನ್ನ ಭರವಸೆ ಇದೆ. So I tell him I want to see more millions of people
converted, transformed. No more thieves, no more bribe takers. ನಾನು ಆತನಿಗೆ ಹೇಳಿದ್ದೇನೆ, ಅನೇಕ ಲಕ್ಷಾಂತರ ಗಟ್ಟಲೆ ಜನರು ಪರಿವರ್ತನೆಗೊಳ್ಳಬೇಕು, ಇನ್ನು ಕಳ್ಳರಿರಬಾರದು, No ಭ್ರಷ್ಟಾಚಾರರಿರಬಾರದು more ಅಂತ. this tribe and that tribe and this fighting and that fighting. ಈ ಒಂದು ಜಾತಿ ಆ ಒಂದು ಜಾತಿ, ಈ ಒಂದು ಜಗಳ ಆ ಒಂದು ಜಗಳ ಇರಬಾರದು ಅಂತ ಹೇಳಿದ್ದೇನೆ. No more extortion. ಇನ್ನೆಷ್ಟು ಮಾತ್ರಕ್ಕೂ ಸುಲಿಗೆಗಳಿರಬಾರದು, No more terrorism. ಭಯೋತ್ಪಾದನೆ ಎಷ್ಟು ಇರಬಾರದಿನ್ನ. But loving others, serving others. ಆದ್ರೆ ಬೇರೆಯವರನ್ನ ಪ್ರೀತಿ ಮಾಡಿ ಅವರ ಸೇವೆ ಮಾಡುವಂತದ್ದಿರಬೇಕು. See, God can put great thoughts into your heart. ನೋಡಿ, ದೊಡ್ಡ ಯೋಚನೆಗಳನ್ನು ದೇವರು ನಿಮ್ಮ ಹೃದಯದಲ್ಲಿ ಹಾಕಬಹುದು. Otherwise, what is the use of having a youth camp or a big meeting? ಇಲ್ಲವಾದರೆ ಯೂತ್ ಕ್ಯಾಂಪ್ಗಳನ್ನು, ದೊಡ್ಡ ಕೂಟಗಳನ್ನು ಇಟ್ಟು ಏನು ಪ್ರಯೋಜನ? God must speak to us. ದೇವರು ನಮ್ಮ ಸಂಗಡ ಮಾತನಾಡಬೇಕು. God's Spirit must begin to use you and move you. ದೇವರ ಆತ್ಮವು ನಿಮ್ಮನ್ನು ಉಪಯೋಗಿಸಿಕೊಂಡು ನಿಮ್ಮಿಂದ ಚಲಿಸಬೇಕು. Here, when Philip began to preach in Samaria, ಇಲ್ಲಿ ಸಮಾರ್ಯದಲ್ಲಿ ಫಿಲಿಪ್ಪನು ವಾಕ್ಯವನ್ನು ಸಾರುವುದಕ್ಕೆ ಪ್ರಾರಂಭಿಸಿದಾಗ what happened? ಏನಾಯಿತು? Great miracles began to take place. ದೊಡ್ಡ ಅದ್ಭುತಗಳು ಆಗುವುದಕ್ಕೆ ಪ್ರಾರಂಭಿಸಿದವು. The people with one accord, 6th verse, ಜನರು ಒಂದೇ ಮನಸ್ಸಿನಿಂದ 6ನೇ they ವಚನದಲ್ಲಿ gave heed to what Philip spoke, ಅವರು ಜನ ಫಿಲಿಪ್ಪನು ಮಾತನಾಡಿದ ವಿಷಯಗಳನ್ನು ಕೇಳಿಸಿಕೊಂಡ್ರು. hearing and seeing the miracles which he did. ಆತನು ಮಾಡಿದಂತ ಅದ್ಭುತಗಳನ್ನು ಕೇಳಿ ಕಂಡರು. Listen, friends. ಕೇಳಿ ಸ್ನೇಹಿತರೆ, You know the great power that God gave me? ದೇವರು ನನಗೆ ಕೊಟ್ಟ ಒಂದು ದೊಡ್ಡ ಶಕ್ತಿ ಏನಂದ್ರೆ, Keeping the new heart and keeping a clean conscience before God. ದೇವರ ಮುಂದೆ ಶುದ್ಧ ಹೃದಯವನ್ನ, ಒಳ್ಳೆ ಮನಸ್ಸಾಕ್ಷಿಯನ್ನ, ಒಳ್ಳೆ ಹೃದಯವನ್ನ ಇಟ್ಟುಕೊಳ್ಳುವಂತದ್ದಾಗಿರುತ್ತದೆ. I did not allow sin to be hidden in my heart. ನನ್ನ ಹೃದಯದಲ್ಲಿ ಪಾಪವನ್ನು ಇಟ್ಟುಕೊಳ್ಳುವುದಕ್ಕೆ ನಾನು ಬಿಡಲಿಲ್ಲ. I confessed it. ನಾನು ಅದನ್ನು ಅರಿಕೆ ಮಾಡಿದೆ. Because ಯಾಕೆಂದ್ರೆ sin made me very miserable. ಪಾಪವು ನನ್ನನ್ನು ಬಹಳ ವಿಚಿತ್ರವಾಗಿ ಮಾಡಿತು. It spoilt my sleep. It spoilt my studies. ನನ್ನ ವಿದ್ಯಾಭ್ಯಾಸವನ್ನು ಹಾಳು ಮಾಡಿತು, ನನ್ನ ನಿದ್ದೆಯನ್ನು ಹಾಳು ಮಾಡಿತು. Evil thoughts. ಕೆಟ್ಟ ಯೋಚನೆಗಳು. You know, when you're growing up today ಮತ್ತು ಈ ದಿನದಲ್ಲಿ ನೀವು ಬೆಳೆಯುತ್ತಾ ಇರುವಾಗ with television, cinema songs, all this rubbish, ದೂರದರ್ಶನಗಳು, ಸಿನಿಮಾ ಹಾಡುಗಳು, ಇವೆಲ್ಲ ಕೆಟ್ಟದಂತ ವಿಷಯಗಳು. there is another big darkness. ಮತ್ತು ಇನ್ನೊಂದು ದೊಡ್ಡ ಕತ್ತಲೆ ಇದೆ, The darkness of the flesh. ಶರೀರದ ಒಂದು ಕತ್ತಲೆ. You know, when you become 11, 12, 13, ನಿಮಗೆ 11, 12, 13 ವರ್ಷ ವಯಸ್ಸಾದಾಗ, 14, 14ನೇ ವರ್ಷದಲ್ಲಿ this body becomes bigger, stronger, ಈ ಒಂದು ದೇಹವು ದೊಡ್ಡದಾಗಿ ಬಲಗೊಳ್ಳುತ್ತದೆ. and sometimes, you know, with that development comes natural beauty. ಮತ್ತು ಆ ಒಂದು ಬೆಳವಣಿಗೆಯಲ್ಲಿ ಸಾಧಾರಣವಾದಂಥ ಒಂದು ಸೌಂದರ್ಯ ಬರುತ್ತದೆ. And people will tell you, ಮತ್ತು ಜನರು ಹೇಳ್ತಾರೆ ನಿಮಗೆ, I love you. ಐ ಲವ್ ಯು ಅಂತ. And if you don't love me and run away with me, ನೀನು ನನ್ನನ್ನು ಪ್ರೀತಿಸಿ ನನ್ನ ಹಿಂದೆ ಓಡೋಗಲ್ಲ ಅಂತ ಕೇಳ್ತಾರೆ. oh, then I will die. ಓ, ಇಲ್ಲ ಅಂದ್ರೆ ನಾನು ಸಾಯ್ತೀನಿ ಅಂತ. And then you begin to listen to that foolishness. ಮತ್ತು ಆ ಒಂದು ಮೂರ್ಖತನವನ್ನ ನೀವು ಕೇಳಿಸಿಕೊಳ್ಳೋದಕ್ಕೆ ಪ್ರಾರಂಭಿಸುತ್ತೀರಿ. To say, okay, ಸರಿ ನಾನು ಮಾಡ್ತೀನಾಗಿ ಅಂತ ಹೇಳ್ತೀರಾ. we will go running to the mountain. ಓ, ಬೆಟ್ಟಗಳಿಗೆ ನಾವು ಓಡಿ ಹೋಗೋಣ ಜೊತೆಯಾಗಿ. No, my friend. ಇಲ್ಲ ನನ್ನ ಸ್ನೇಹಿತರೆ, I too had temptation. ನನಗೂ ಸಹ ಆ ರೀತಿಯಾದಂಥ ಶೋಧನೆಗಳಿದ್ದವು. And as a young man, ಒಬ್ಬ ಯೌವನಸ್ಥನಾಗಿ ನಾನು, God said, take the word of God to England. ದೇವರ ವಾಕ್ಯವನ್ನು ಇಂಗ್ಲೆಂಡಿಗೆ ನೀನು ತೆಗೆದುಕೊಂಡು ಹೋಗು ಎಂದು ಹೇಳಿದರು. On the way to Europe, ಮತ್ತು ಯುರೋಪ್ಗೆ ಸಹ God began to touch young people there. ದೇವರು ಅಲ್ಲಿ ಎಷ್ಟೋ ಯೌವನಸ್ಥರನ್ನು ಮುಟ್ಟಿದುವುದಕ್ಕೆ And the ಪ್ರಾರಂಭಿಸಿದರು. work began in their hearts. ಅವರ ಹೃದಯಗಳಲ್ಲಿ ಈ ಕಾರ್ಯವು ಪ್ರಾರಂಭವಾಯಿತು. Some of them have become missionaries. ಸ್ವಲ್ಪ ಜನರು ಅಲ್ಲಿ ಮಿಷನರಿಗಳಾಗಿದ್ದಾರೆ. So that is the biggest miracle. ಅದೇ ಒಂದು ದೊಡ್ಡ ಅದ್ಭುತವಾಗಿದೆ. The new heart. ಹೊಸ ಹೃದಯ, Keeping a clean heart before God. ದೇವರ ಮುಂದೆ ಶುದ್ಧ ಹೃದಯವನ್ನು ಇಟ್ಟುಕೊಳ್ಳುವಂಥದ್ದು. Now, what happened then? ಇಲ್ಲಿ ಏನಾಯ್ತು ಈಗ? There was a man there
by the name of Simon, ಸೈಮನ್ ಎನ್ನುವಂತ ಒಬ್ಬ ವ್ಯಕ್ತಿ ಇದ್ದನಲ್ಲಿ, and he was watching all these great things. ಈ ಎಲ್ಲ ದೊಡ್ಡ ಕಾರ್ಯಗಳನ್ನು ಆತನು ನೋಡ್ತಾ ಇದ್ದಾನೆ. Before Philip brought the word of God, ಫಿಲಿಪ್ಪನು ವಾಕ್ಯ ತರುವುದಕ್ಕಿಂತ ಮುಂಚೆ he was called the big man there. ಆತನು ದೊಡ್ಡ ವ್ಯಕ್ತಿ ಎಂಬುದಾಗಿ ಕರೆಯಲ್ಪಡುತ್ತಿದ್ದನು. They called him because of his sorcery. He bewitched the people. 9th verse. ಆತನು ಮಂತ್ರಗಳ ನಿಮಿತ್ತವಾಗಿ ಆತನು ಜನರನ್ನು ಮೋಸಗೊಳಿಸಿದ. 9ನೇ ವಚನ. And he was saying, I am some great one. Look at that. ಅದನ್ನು ನೋಡ್ರಿ, ಆತನು ನಾನು ಏನೋ ದೊಡ್ಡವನಂತ ಹೇಳ್ಕೊಳ್ತಿದ್ದ. As somebody who is walking with Jesus will never say, I am a great man. ಯಾರೊಬ್ಬ ವ್ಯಕ್ತಿ ಯೇಸುವಿನ ಸಂಗಡ ನಡೆಯುವಂತವರು ನಾನು ದೊಡ್ಡ ವ್ಯಕ್ತಿ ಎಂಬುದಾಗಿ ಎಂದಿಗೂ ಹೇಳಿಕೊಳ್ಳುವುದಿಲ್ಲ. I will never say the fellowship is great or I am great. No. ನಾನು ಎಂದಿಗೂ ಹೇಳುವುದಿಲ್ಲ ನಾನೇ ಒಬ್ಬ ದೊಡ್ಡ ವ್ಯಕ್ತಿ, ನಮ್ಮ ಸಹವಾಸವು ಬಹಳ ದೊಡ್ಡದು ಎಂದು. What do I say? ನಾನೇನು ಹೇಳ್ತೇನೆ? We are doing so little. ನಾವು ಬಹಳ ಚಿಕ್ಕ ಕೆಲಸ ಮಾಡ್ತಿದ್ದೇವೆ. Look at the great need in the world today. ಲೋಕದಲ್ಲಿರುವಂತ ದೊಡ್ಡ ಒಂದು ಅಗತ್ಯತೆ ನೋಡ್ರಿ. We don't ever think that we are doing great work. ಅದಕ್ಕೆ ಎಂದಿಗೂ ಅಂದುಕೊಳ್ಳಬೇಡ್ರಿ ನಾವು ದೊಡ್ಡ ಕಾರ್ಯ ಮಾಡ್ತಿದ್ದೇವೆ ಅಂತ. No, we say he must increase and I must decrease. ನಾವು ಯಾವಾಗಲೂ ಹೇಳ್ತೇವೆ ಆತನು ಎತ್ತಲ್ಪಡಬೇಕು ಮತ್ತು ನಾವು ತಗ್ಗಿಸಲ್ಪಡಬೇಕು ಅಂತ. But Simon thought, ಆದ್ರೆ ಸೈಮನ್ ಅಂದುಕೊಂಡನು, this is a wonderful work which is going on. ಇಲ್ಲಿ ಬಹಳ ಒಳ್ಳೆ ಕಾರ್ಯ ನಡೀತಾ ಇದೆ. These miracles are greater than what I could do by my magic. ನನ್ನ ಮಂತ್ರತಂತ್ರಗಳಿಂದ ಮಾಡಿದಕ್ಕಿಂತ ಈ ಒಂದು ಸೂಚಕ ಕಾರ್ಯಗಳು ಬಹಳ ದೊಡ್ಡದಾಗಿದೆ. So he went along with Philip. ಆ ಫಿಲಿಪ್ಪನ ಸಂಗಡ ಆತನು ಹೋದನದಕ್ಕೆ. And actually he was baptized. ಮತ್ತು ನಿಜವಾಗ್ಲೂ ಆತನು ದೀಕ್ಷಾ ಸ್ನಾನ ಮಾಡಿಸಿಕೊಂಡನು. The Bible says, ಬೈಬಲ್ ಹೇಳುತ್ತದೆ, he himself who had bewitched the people with sorceries. ಆತನೇ ಮಂತ್ರಗಳಿಂದ ಜನರನ್ನು ಮೋಸ ಮಾಡುತ್ತಿದ್ದನೆಂದು. 13th verse. 13ನೇ ವಚನ. Simon himself believed also. ಸೈಮನ್ ಸಹ And when ನಂಬಿದನೆಂದು he was baptized, ಮತ್ತು ಆತನು ದೀಕ್ಷಾ ಸ್ನಾನ ಮಾಡಿಸಿಕೊಂಡನು. he continued with Philip and wondered, ಫಿಲಿಪ್ಪನ ಸಂಗಡ ಆತನು ಸೂಚಕ ಕಾರ್ಯಗಳನ್ನು ನೋಡಿದನು. looking at the miracles and the signs. ಅದ್ಭುತ ಕಾರ್ಯಗಳನ್ನು ಸೂಚಕ ಕಾರ್ಯಗಳನ್ನು ನೋಡುವುದನ್ನು ನೋಡಿ See, ಬೆರಗಾದನು. when I was a boy, ಒಬ್ಬ ಯವನಸ್ಥನಾಗಿ ನಾನಿದ್ದಾಗ I saw people doing great miracles. ಜನರು ದೊಡ್ಡ ಅದ್ಭುತಗಳನ್ನು ಮಾಡುವುದನ್ನು ನಾನು ನೋಡಿದ್ದೇನೆ. People from villages who could not read the Bible. ಬೈಬಲ್ ಓದಕ್ಕೆ ಆಗ್ತಾ ಇರಲಿಲ್ಲ ಅಂತ ಜನರು ಹಳ್ಳಿಗಳಿಂದ, They never went to school and learned the alphabet. ಶಾಲೆಗೆ ಹೋಗಿ ಅ ಈ ಸಹ ಕಲಿಯಲಿಲ್ಲ ಅಂತವರು, God said to them, ದೇವರವರಿಗೆ ಹೇಳಿದ, open the Bible and read. ಬೈಬಲ್ ಅನ್ನು ತೆಗೆದು ಓದ್ರಿ ಅಂತ. And they opened the Bible and began to read. ಅವರು ಬೈಬಲ್ ಅನ್ನು ತೆರೆದಾಗ ಓದುವುದಕ್ಕೆ ಪ್ರಾರಂಭಿಸಿದರು. I met many like that. ಅನೇಕ ಜನರನ್ನು ಈ ರೀತಿಯಾಗಿ ಕಂಡಿದ್ದೇನೆ, Now in ಭೇಟಿಯಾಗಿದ್ದೇನೆ. the revival that broke out, ಮತ್ತು ಅಲ್ಲಿ ಹೊಡೆದಂತ ಉಜ್ಜೀವವು people would say, oh, this man was dead, but he rose again. ಈ ಮನುಷ್ಯನು ಸತ್ತು ಹೋಗಿದ್ದ ಆದ್ರೆ ಮತ್ತೆ ಜೀವಿಸಿದ್ದಾನೆ ಅಂತ. My daughter died, ನನ್ನ ಮಗಳು ಸತ್ತು ಹೋದಳು, but Jesus caused her to rise again. ಆದ್ರೆ ಯೇಸು ಆಕೆ ತಿರುಗಿ ಬರುವಂತೆ ಮಾಡಿದನು ಅಂತ ಹೇಳ್ತಾರೆ. When I looked at all those ಈ miracles, ಎಲ್ಲ ಅದ್ಭುತಗಳನ್ನ ನೋಡಿದಾಗ I ನಾನು said, ಹೇಳಿದೆ, oh, my faith is very small. ನನ್ನ ನಂಬಿಕೆ ಬಹಳ ಸಣ್ಣದು ಅಂತ. And I went to Jesus. ಆಗ ನಾನು ಯೇಸುವಿನ ಬಳಿಗೆ ಹೋಗಿ, I never asked God for miracles, ನಾನು ಎಂದಿಗೂ ಅದ್ಭುತಗಳಿಗಾಗಿ ದೇವರನ್ನ ಕೇಳಲಿಲ್ಲ, but I asked God that I might glorify Him. ಆದ್ರೆ ನಾನು ಆತನನ್ನು ಮಹಿಮೆ ಪಡಿಸಬೇಕೆಂಬುದಾಗಿ ಕೇಳಿಕೊಂಡೆ. I asked God that I might do His will. ಆತನ ಚಿತ್ತವನ್ನು ನಾನು ಮಾಡಬೇಕೆಂಬುದಾಗಿ ಕೇಳಿಕೊಂಡೆ. I didn't want a big name. I don't care for a big ಒಂದು name. ದೊಡ್ಡ ಹೆಸರು ನನಗೆ ಬೇಕಾಗಿರೋದಿಲ್ಲ, ಅದರ ಬಗ್ಗೆ ನಾನು ಕಾಳಜಿ ವಹಿಸಲ್ಲ. I only want one thing. ಒಂದೇ ವಿಷಯ ನನಗೆ ಬೇಕು. When I finish my work, ನನ್ನ ಕೆಲಸವನ್ನು ಮುಗಿಸಿದಾಗ what is God going to say? ದೇವರು ಅದರ ಕುರಿತಾಗಿ ಏನು ಹೇಳುತ್ತಾನೆ ಎಂದು. Is God going to say, you only did 30% of what I wanted you to do? ನಾನು ಏನು ಮಾಡಬೇಕೆಂದಿದ್ದೇನೋ ಅದರಲ್ಲಿ ಕೇವಲ 30 ಭಾಗ ಮಾತ್ರ ನೀನು ಮಾಡಿದ್ದೆ ಅಂತ ಹೇಳಿದ್ರೆ,
I will only give you 30% for your labor. 30% ಮಾತ್ರ ನಿನ್ನ ಕೆಲಸಕ್ಕೆ ನಾನು ಕೊಡ್ತೇನೆ ಅಂತ ಹೇಳುವುದಾದ್ರೆ, If you get 30%, it's fail marks. ಅದು ನಿನಗೆ 30% ಸಿಗುವುದಾದ್ರೆ ಅಂಕಗಳು, ಅದು ನೀನು ಫೇಲ್ ಆದಂತ ವ್ಯಕ್ತಿ. I feel I only deserve fail mark. ನನಗೆ ನಿಷ್ಫಲವಾಗುವಂತ ಫೇಲ್ ಆಗುವಂತ ಮಾರ್ಕ್ಗಳು ಮಾತ್ರ ಸಿಗ್ತಾ ಇದೆ ಅಷ್ಟೇ. See, some of you are far younger than me. ನಿಮ್ಮಲ್ಲಿ ನನಗಿಂತ ಬಹಳ ಯವನಸ್ಥರಿದ್ದೀರಿ. But you have to seek to do all the will of God. ನೀವು ಏನನ್ನ ಹುಡುಕಬೇಕೆಂದ್ರೆ ದೇವರ ಚಿತ್ತ ಎಲ್ಲವನ್ನು ಮಾಡಿ ಮುಗಿಸಬೇಕೆನ್ನುವಂತ ವಿಷಯ ಹುಡುಕಬೇಕು. But somehow there was something crooked about Simon. ಮತ್ತು ಇಲ್ಲಿ ಸೈಮನ್ ನಲ್ಲಿ ಯಾವುದೋ ಒಂದು ದುಷ್ಟ ಆಲೋಚನೆ ಬಂದಿದೆ. I don't know if there was still a little darkness of the past. ಮತ್ತು ಗತದ ಇನ್ನೂ ಕತ್ತಲು ಆತನೊಳಗೆ ಇತ್ತೇನೋ ಗೊತ್ತಿಲ್ಲ. When he saw the big miracles, ದೊಡ್ಡ ಅದ್ಭುತಗಳನ್ನು ಆತನು ನೋಡಿದ, ಈಗ he did not humble himself. ತನ್ನನ್ನು ತಾನು ತಗ್ಗಿಸಿಕೊಳ್ಳಲಿಲ್ಲ. The blessing of God, ದೇವರ ಆಶೀರ್ವಾದವು it comes to us when we humble ourselves. ನಮ್ಮನ್ನು ನಾವು ತಗ್ಗಿಸಿಕೊಂಡಾಗ ಅದು ನಮಗೆ ಬರುತ್ತದೆ. But he took some money. ಆತನು ಸ್ವಲ್ಪ ಹಣವನ್ನು ತೆಗೆದುಕೊಂಡನು. He took it to Peter ಪೇತ್ರನ ಬಳಿಗೆ ತೆಗೆದುಕೊಂಡು ಹೋಗಿ and said, give me this power which you have got. ನಿಮಗೆ ಸಿಕ್ಕಿರುವಂತಹ ಈ ಶಕ್ತಿಯನ್ನು ನನಗೆ ಕೊಡು ಅಂತ ಹೇಳಿದನು. What did Peter say? ಪೇತ್ರನೇನು ಹೇಳಿದ? Your money perish with you. ನಿನ್ನ ಹಣವು ನಿನ್ನೊಂದಿಗೆ ನಾಶವಾಗಲಿ. Suppose you bring me 10 lakhs, 20 lakhs. 10 ಲಕ್ಷ ಅಥವಾ 20 ಲಕ್ಷ ನನ್ನ ಬಳಿಗೆ ತರುವುದಾದ್ರೆ, You took it as bribe. ಅದನ್ನು ಲಂಚವಾಗಿ ತೆಗೆದುಕೊಂಡು ನನಗೆ ಕೊಡುವುದಾದ್ರೆ ಬಂದು, What will I say? ನಾನೇನು ಹೇಳ್ತೇನೆ? I don't want your 20 lakhs. ಇನ್ನ 20 ಲಕ್ಷ ನನಗೆ ಬೇಕಾಗಿಲ್ಲ. There is no blessing in your 20 ನಿನ್ನ lakhs. 20 ಲಕ್ಷದಲ್ಲಿ ಯಾವ ಆಶೀರ್ವಾದವಿಲ್ಲ. It is a cursed money. ಅದು ಶಪಿಸಲ್ಪಟ್ಟಂತ ಹಣ. It will destroy you and your children. ನಿನ್ನನ್ನು ನಿನ್ನ ಮಕ್ಕಳನ್ನು ಅದು ನಾಶ ಮಾಡುತ್ತದೆ. Oh, I don't want that ಆ money. ಹಣ ನನಗೆ ಬೇಕಾಗಿಲ್ಲ. What I have, even if it is little, God will bless it. ನನಗಿದ್ದದ್ದು ಸ್ವಲ್ಪವಾದರೂ ಸಹ ದೇವರು ಅದನ್ನು ಆಶೀರ್ವದಿಸುತ್ತಾರೆ. But Simon ಆದರೆ ಸೈಮೋನನು had trust in money. ಹಣದ ಮೇಲೆ ಆತನ ಭರವಸೆ ಇಟ್ಟಿದ್ದನು. Today everybody is thinking, ಈ ದಿನ ಪ್ರತಿಯೊಬ್ಬರು ಅಂದುಕೊಳ್ತಿದ್ದಾರೆ, oh, I must do this or study this to get more money. ನಾನು ಇದನ್ನು ಮಾಡಬೇಕು, ಓದಬೇಕು, ಹೆಚ್ಚಿನ ಹಣವನ್ನು ಸಂಪಾದಿಸಬೇಕಂದ್ರೆ ಅಂತ. Now, how did the gospel come to India? ಭಾರತಕ್ಕೆ ಈ ಸುವಾರ್ತೆಯು ಹೇಗೆ ಬಂದಿತು ಆಲೋಚಿಸಿ. Some of those young men studying in Oxford and Cambridge, ಮತ್ತು ಆಕ್ಸ್ಫರ್ಡ್ನಲ್ಲಿ ಮತ್ತು ಈ ಕೇಂಬ್ರಿಡ್ಜ್ನಲ್ಲಿ ಓದುವಂಥ ಕಾಲೇಜ್ ವಿದ್ಯಾರ್ಥಿಗಳು brilliant minds, ಬಹಳ ಜಾಣರಾಗಿದ್ದಂಥವರು, when Jesus met them, ಯೇಸು ಅವರನ್ನು ಭೇಟಿಯಾದಾಗ they said, we will go as missionaries. ನಾವು ಮಿಷನರಿಗಳಾಗಿ ಹೋಗುತ್ತೇವೆ ಅಂತ ಹೇಳಿದರು. We have a mission. ನಮಗೆ ಒಂದು ಮಾಡುವುದಕ್ಕೆ ಕೆಲಸವಿದೆ. We want to lift people. ನಾವು ಜನರನ್ನ ಮೇಲೆ ಕೆತ್ತಬೇಕೆಂದಿರುತ್ತೇವೆ. My dear friends, ನನ್ನ ಪ್ರಿಯ ಜನರೇ, when some of those early missionaries came to India, ಭಾರತಕ್ಕೆ ಆ ಒಂದು ಆದಿಯಲ್ಲಿ ಮಿಷನರಿಗಳು ಬರುವಾಗ people threw cow dung at them. ಜನರು ಅವರ ಮೇಲೆ ಸಗಣಿಯನ್ನು ಹಾಕಿದರು. Some of them didn't have food to eat. ಸ್ವಲ್ಪ ಜನರಿಗೆ ಊಟ ಮಾಡುವುದಕ್ಕೆ ಆಹಾರವಿರಲಿಲ್ಲ. One of those missionaries used to take his hat and get some rice gruel. You know, the gruel, like soup, with rice soup, and drink it. ಅದರಲ್ಲಿ ಸ್ವಲ್ಪ ಜನರು ತಮ್ಮ ಟೋಪಿಯನ್ನು ತೆಗೆದು ಅದರಲ್ಲಿ ಅಕ್ಕಿಯನ್ನು ತುಂಬಿಸಿಕೊಂಡು ಅದರಿಂದ ಗಂಜಿಯನ್ನು ಮಾಡಿಕೊಂಡು ಕುಡಿಯುತ್ತಾ ಇದ್ದರು. They gave up wealth, they gave up comfort. ಅವರು ಆಸ್ತಿಯನ್ನು ಬಿಟ್ಟುಕೊಟ್ಟರು, ತಮಗಿರುವಂತಹ ಆರಾಮ ಸೌಖ್ಯವನ್ನೆಲ್ಲ ಬಿಟ್ಟುಕೊಟ್ಟರು. How did they walk through these jungles? ಈ ಅರಣ್ಯಗಳ ಮೂಲಕವಾಗಿ ಹೇಗೆ ನಡೆದರು? There were no roads, there were no buses. ಅಲ್ಲಿ ಯಾವ ಬಸ್ಗಳಿರಲಿಲ್ಲ, ಯಾವ ರೋಡ್ಗಳಿರಲಿಲ್ಲ. Yes, ಹೌದು, the love of Jesus. ಯೇಸುವಿನ ಪ್ರೀತಿಯು. Did they think we are going to get money? ಅವರು ಅಂದ್ಕೊಂಡ್ರ ನಮಗೆ ಹಣ ಸಿಗುತ್ತದೆ ಅಂತ? No. ಇಲ್ಲ ಇಲ್ಲ ಇಲ್ಲ. The East India Company, ಈಸ್ಟ್ ಇಂಡಿಯಾ ಕಂಪನಿಯು, which was then working in India, ಭಾರತದಲ್ಲಿ ಆಗ ಕೆಲಸ ಮಾಡುತ್ತಾ ಇತ್ತು. they came for trade. ಅವರು ವ್ಯಾಪಾರಕ್ಕಾಗಿ ಬಂದರು. But the missionaries came to lift up people. ಆದರೆ ಮಿಷನರಿಗಳು ಜನರನ್ನು ಮೇಲೆ ಕೆತ್ತುವುದಕ್ಕಾಗಿ ಬಂದರು. But this man, ಆದರೆ ಈ ವ್ಯಕ್ತಿ Simon, ಸೀಮೋನನು
He had his trust in money. ಆತನ ಭರವಸೆ ಹಣದಲ್ಲಿಟ್ಟಿದ್ದನು. Peter said, ಪೇತ್ರನು ಹೇಳ್ತಾನೆ, your money perish with you. ನಿನ್ನ ಹಣವು ನಿನ್ನ ಸಂಗಡವೇ ನಾಶವಾಗಲಿ. For I see that your heart is not right in the sight of God. ದೇವರ ಮುಂದೆ ನಿನ್ನ ಹೃದಯವು ಸರಿ ಇಲ್ಲದೆ ಇರುವುದನ್ನು ನಾನು ನೋಡುತ್ತೇನೆ ಅಂತ ಹೇಳಿದನು. You have neither part nor lot in this matter. ಈ ಸೇವೆಯಲ್ಲಿ ನಿನಗೆ ಭಾಗವೂ ಸ್ವಲ್ಪವೂ ಏನೂ ಇಲ್ಲ ಅಂತ ಹೇಳುತ್ತಾನೆ. Do you see this? ಇದನ್ನು ನೋಡ್ತೀರಾ ನೀವು? This man was thinking, I am now a baptized Christian. ಈತನ ಅಂದುಕೊಳ್ತಿದ್ದಾನೆ, ಈಗ ನಾನು ದೀಕ್ಷಾ ಸ್ನಾನ ಹೊಂದಿದಂತ ಕ್ರೈಸ್ತವನೆಂದು. I want to also do these wonderful miracles. ಈ ಅದ್ಭುತಗಳನ್ನು ನಾನು ಸಹ ಮಾಡಬೇಕಂತ Give me this power. ನನಗೆ ಆ ಶಕ್ತಿಯನ್ನು ಕೊಡು. My dear friends, this power doesn't come with money. ನನ್ನ ಪ್ರಿಯ ಜನರೇ, ಈ ಒಂದು ಶಕ್ತಿಯು ಹಣದಿಂದ ಬರುವಂತದಲ್ಲ. This power does not come with property. ಮತ್ತು ಆಸ್ತಿಯಿಂದ ಈ ಶಕ್ತಿಯು ಬರುವಂತದಲ್ಲ. This power does not come with bribe. ಈ ಶಕ್ತಿಯು ಲಂಚದಿಂದ ಬರುವಂತದಲ್ಲ. This power is poured into a clean heart. ಈ ಒಂದು ಶಕ್ತಿಯು ಶುದ್ಧವಾದ ಹೃದಯದಲ್ಲಿ ಸುರಿಯಲ್ಪಡುತ್ತದೆ. And Peter said, ಮತ್ತು ಪೇತ್ರನು ಹೇಳುತ್ತಾನೆ, your heart is not right. ನಿನ್ನ ಹೃದಯವು ಸರಿಯಾಗಿ ಇಲ್ಲ. You have no part in this missionary work. ಈ ಮಿಷನರಿ ಕೆಲಸದಲ್ಲಿ ನಿನಗೆ ಯಾವ ಭಾಗವಿಲ್ಲ. You have no lot or part in this. ಇದರಲ್ಲಿ ಭಾಗವು ಯಾವ ಚೀಟು ನಿನಗೆ ಇಲ್ಲ ಅಂತ ಹೇಳ್ತಾನೆ. Repent therefore of this your wickedness. ನಿನ್ನ ಈ ಕೃತ್ಯಕ್ಕಾಗಿ ನೀನು ಪಶ್ಚಾತ್ತಾಪ ಪಡೋದಕ್ಕಾಗಿ. Look at that, my friend. ನೋಡಿ ನನ್ನ ಪ್ರಿಯ ಸ್ನೇಹಿತರೆ, You have to keep your heart. You must see what is in your heart. ನಿನ್ನ ಹೃದಯವನ್ನು ಪರೀಕ್ಷಿಸಿಕೊಂಡು ಅದರಲ್ಲಿ ಏನಿದೆ ಅಂತ ನೋಡ್ತಾ ಇರಬೇಕು. And then this man was afraid. ಮತ್ತು ಆಗ ಈ ಮನುಷ್ಯನಿಗೆ ಭಯವಾಯಿತು. 22nd verse. 22ನೇ ವಚನ, Repent of your wickedness. ನಿನ್ನ ಕೃತ್ಯಗಳ ನಿಮಿತ್ತವಾಗಿ ಪಶ್ಚಾತ್ತಾಪ ಪಡು. Pray God. ದೇವರಿಗೆ Come ಪ್ರಾರ್ಥಿಸು. on, begin to pray. ಸರಿ, ಬನ್ನಿ ಪ್ರಾರ್ಥಿಸಿ. ಈಗ ಪ್ರಾರ್ಥಿಸಿರಿ. If perhaps the thought of your heart may be forgiven you. ಬಹುಶಃ ನಿಮ್ಮ ಹೃದಯದ ಆಲೋಚನೆಗಳಿಂದ ನಿಮಗೆ ಕ್ಷಮೆಯನ್ನು ನೀಡಬಹುದು. See, you must be very careful about the thoughts of your ನಿಮ್ಮ heart. ಹೃದಯದ ಆಲೋಚನೆಗಳಿಂದ ನೀವು ಬಹಳ ಜಾಗರೂಕರಾಗಿರಬೇಕು. Yes, we must repent before God. ನಾವು ದೇವರ ಮುಂದೆ ಪಶ್ಚಾತ್ತಾಪ ಪಡಬೇಕು. I don't know your thoughts, ನಿಮ್ಮ ಯೋಚನೆ ನನಗೆ ಗೊತ್ತಿಲ್ಲ. but go and tell God. ಆದ್ರೆ ಹೋಗಿ ದೇವರಿಗೆ ಹೇಳ್ರಿ, Oh God, ಓ ದೇವರೇ, I get all these vain thoughts. ಈ ಎಲ್ಲಾ ಕೆಟ್ಟ ಯೋಚನೆಗಳು ನನಗೆ ಬರ್ತವೆ. Take away these vain thoughts. ಈ ವ್ಯರ್ಥ ಯೋಚನೆಗಳು ನನ್ನಿಂದ ತೆಗೆದುಹಾಕು. You speak to me. You give me your thoughts. ನೀನು ನಿನ್ನ ಆಲೋಚನೆ ಕೊಟ್ಟು ನನ್ನ ಸಂಗಡ ಮಾತನಾಡು ಅಂತ. And God will bless you. ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. Let us pray. ನಾವು ಪ್ರಾರ್ಥಿಸೋಣ. Let us pray. ನಾವು ಪ್ರಾರ್ಥಿಸೋಣ. Lord Jesus, ಕರ್ತನಾದ ಯೇಸುವೇ, come to these dear people. ಈ ಪ್ರಿಯ ಜನರನ್ನು ಆಶೀರ್ವದಿಸು. To all these boys and girls. ಈ ಎಲ್ಲಾ ಗಂಡು ಹೆಣ್ಣು ಮಕ್ಕಳನ್ನು We must see great things coming out of them. ದೊಡ್ಡ ವಿಷಯಗಳು ಅವರ ಮೂಲಕವಾಗಿ ಬರುವಂತದನ್ನು ನಾವು Their ನೋಡಬೇಕು. fathers, mothers, relatives, friends. ಅವರ ತಂದೆ ತಾಯಿಗಳು, ಬಂಧುಗಳು, ಮಿತ್ರರು. We want to glorify you. ನಾವು ನಿಮ್ಮ ನಾಮವನ್ನು ಮಹಿಮೆ We ಪಡಿಸಬೇಕು. want to lift you before the nation. ಈ ರಾಷ್ಟ್ರದ ಮುಂದೆ ನಿಮ್ಮನ್ನು ನಾವು ಮೇಲೆ ಕೆತ್ತಬೇಕು. We have brought much shame to you. ನಿನಗೆ ಎಷ್ಟೊಂದು ನಾಚಿಕೆಯನ್ನು ನಾವು ತಂದಿದ್ದೇವೆ. Fighting, killing, hating, ಜಗಳವ, ಕೊಲೆ, ದ್ವೇಷ, stealing, extorting. ಇವೆಲ್ಲವೂ ದೋಚಿಕೊಳ್ಳುವಂಥದ್ದು. Forgive us. ನಮ್ಮನ್ನು ಕ್ಷಮಿಸು, ಕ್ಷಮಿಸು ಕರ್ತನೆ. Oh, cleanse this land of all the blood that has been shed. ಇಲ್ಲಿ ಸುರಿಸಲ್ಪಟ್ಟಿರುವಂತಹ ರಕ್ತದ ನಿಮಿತ್ತವಾಗಿ ದೇಶವನ್ನು ಕ್ಷಮಿಸು. Visit these dear people. ಈ ಪ್ರಿಯ ಜನರನ್ನ ನೀನು ದರ್ಶಿಸು. In Jesus' holy name. ಯೇಸುವಿನ ಪರಿಶುದ್ಧ ನಾಮದಲ್ಲಿ. Amen. ಆಮೆನ್.